ಹಿನ್ನೆಲೆ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈಗಾಗಲೇ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯದ ಒಳ ಹರಿವಿನ ಪ್ರಮಾಣ 50,000 ಕ್ಯೂಸೆಕ್ಗೆ ಏರಿಕೆಯಾಗಿದ್ದು, ಡ್ಯಾಮ್ನಲ್ಲಿ ಇದುವರೆಗೂ ಕೂಡ ಏನಂತಂದರೆ ಸದ್ಯ 25 TMC ನೀರು ಸಂಗ್ರಹವಾಗಿದೆ. ಸದ್ಯ ನಾನು ಜಲಾಶಯದ ಮುಂಭಾಗ ಜಲಾಶಯದಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಏನಂತಂದರೆ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಡ್ಯಾಮ್ನ ನೀರು ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿತ್ತು. ಕೇವಲ 9 TMC ನೀರಿಗೆ ಬಂದು ನಿಂತಹ ಸಂದರ್ಭದಲ್ಲಿ 3 ರಾಜ್ಯ 9 ಜಿಲ್ಲೆಗಳ ಜನರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದರು. ಹೀಗಾಗಿ ಜನರಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು. ಅಂದರೆ ಬೆಳೆಗಳನ್ನು ಬೆಳೀಲಿಕ್ಕೆ ನೀರು ಸಿಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ವಾತಾವರಣದಲ್ಲಿ 3 ರಾಜ್ಯ 9 ಜಿಲ್ಲೆಗಳ ಜನರಿದ್ದರು. ಈಗಾಗಲೇ ಏನಂತಂದರೆ ಸದ್ಯ ವರುಣ ದೇವನ ಕೃಪೆಯಿಂದಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸದ್ಯ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, 105 TMC ಸಾಮರ್ಥ್ಯದ ಈ ಒಂದು ತುಂಗಭದ್ರಾ ಜಲಾಶಯ ಸದ್ಯ ಈಗಾಗಲೇ 25 TMC ಅಷ್ಟು ನೀರು ಸಂಗ್ರಹವಾಗಿದೆ. ಇನ್ನು ಮುಂದಿನ ಬರ್ತಕ್ಕಂತಹ ದಿನಗಳಲ್ಲಿ ಈ ಒಂದು ನೀರಿನ ಮಟ್ಟ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈ ವರ್ಷ ಜಲಾಶಯಕ್ಕೆ ನೀರು ಬರುತ್ತೋ ಇಲ್ವೋ ಅಂತಕ್ಕಂಥ ಒಂದು ಆತಂಕದಲ್ಲಿ ಜನರಿದ್ದರು. ಆದರೆ ವರುಣ ದೇವನ ಕೃಪೆಯಿಂದ ಈಗಾಗಲೇ ಈ 25 TMC ನೀರು ಸಂಗ್ರಹವಾಗಿದೆ. ಅದರ ಜೊತೆಗೇನೆಂದರೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಇನ್ಫ್ಲೋ ಕೂಡ ಬರ್ತಾ ಇದೆ. ಹೀಗಾಗಿ ಈ ಭಾಗದ ರೈತರಿಗೆ ಅಂತಂದರೆ ಬೆಳೆಗಳನ್ನು ಬೆಳೀಲಿಕ್ಕೆ, ಭತ್ತವನ್ನು ನಾಟಿ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಹೀಗಾಗಿ ಭತ್ತ ನಾಟಿ ಮಾಡಲಿಕ್ಕೆ ಈಗಾಗಲೇ ರೈತರು ಕೂಡ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು 105 TMC ಸಾಮರ್ಥ್ಯದ ಈ ಒಂದು ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದಾಗ ಮಾತ್ರ 4 ಜಿಲ್ಲೆಗಳಲ್ಲಿ 2ನೇ ಬೆಳೆಗೂ ಕೂಡ ನೀರನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಸದ್ಯ 25 TMC ನೀರು ಕಳೆದ 1 ವಾರದಲ್ಲಿ ಭರ್ತಿಯಾಗಿರೋದ್ರಿಂದ ಜನರಲ್ಲಿ ಮತ್ತೆ ಒಂದು ರೀತಿಯ ಹೊಸ ಆಶಾಭಾವನೆ ಮೂಡ್ತಾ ಇದೆ. ಈ ವರ್ಷ ತುಂಗಭದ್ರಾ ಜಲಾಶಯ ಭರ್ತಿಯಾಗುತ್ತೆ, ಹೀಗಾಗಿ ನಾವು 2 ಬೆಳೆಗಳನ್ನು ಕೂಡ ಬೆಳಿಬೋದು ಅಂತಕ್ಕಂಥ ಒಂದು ಆಶಾಭಾವನೆ ಮೂಡಿದೆ. ಯಾಕಂದರೆ ಕಳೆದ 2 ವರ್ಷಗಳಿಂದಲೂ ಕೂಡ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ರಿಪೇರಿ ನಡೆದಂಥ ಸಂದರ್ಭದಲ್ಲಿ 2ನೇ ಬೆಳೆಗೆ ನೀರು ಸಿಕ್ಕಿರಲಿಲ್ಲ. ಹೀಗಾಗಿ ಈ ವರ್ಷ 33 ಗೇಟ್ಗಳನ್ನು ಬದಲಾವಣೆ ಮಾಡಿದ್ದಾರೆ. ಅದಕ್ಕೆ ಈ ವರ್ಷ 2ನೇ ಬೆಳೆಗೆ ನೀರು ಸಿಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ಇಲ್ಲಿರುವಂಥ ರೈತರು ಇದ್ದಾರೆ. ಕೂಡಲೇ ವರುಣ ದೇವ ಕೃಪೆ ತೋರಿಸಬೇಕು, ತುಂಗಭದ್ರಾ ಜಲಾಶಯ ಭರ್ತಿ ಆಗಬೇಕು ಅಂತಕ್ಕಂಥದ್ದೇ ಎಲ್ಲರ ಆಶಯವಾಗಿದೆ. ಇದಿಷ್ಟು ಕೊಪ್ಪಳದ ಸುದ್ದಿಯಾಗಿತ್ತು. ಮುಂದಿನ ಸುದ್ದಿಯನ್ನು ನನ್ನ ಕೊಲಿ ಕೊಡ್ತಾ ಹೋಗ್ತಾರೆ. ಓವರ್ ಟು ಯು. ನಾನು